ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜು ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾವಿಲ್ಲಿ ಮೋನಿಕಾಗೆ ಗಂಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಮಗುಗೆ 5 ತಿಂಗಳಾಯಿತು. ಅವ್ರ ಹಬ್ಬಕ್ಕೆ ಊರಿಗೆ ಹೋಗಬೇಕು, ಅಂದರೆ ಅವ್ರ ಗಂಡನ ಮನೆಗೆ ಹೋಗಬೇಕು. ಹಾಗಾಗಿ ಗಂಗೆ ಪೂಜೆನ ಮಾಡಿಸ್ಬಿಟ್ಟೆ ಊರಿಗೆ ಕಳಿಸ್ಬೇಕು. ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ, ಯಾಕಂದರೆ ಗಂಗೆ ಪೂಜೆ ಮಾಡಬೇಕು. ಹಾಗಾಗಿ ಮೇಲ್ಗಡೆನೆ ಮಾಡ್ತಾ ಇದ್ದೀವಿ. Oh my god. ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ನಾವು ನಲ್ಲಿಗೆನೆ ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಊರ ಕಡೆ ಆದರೆ ಬಾವಿಲಿ ಮಾಡ್ತಾರೆ. ಊರ ಕಡೆ ವಾತಾವರಣನೇ ಚೆನ್ನಾಗಿರುತ್ತೆ, ಬಾವಿಲಿ ಹೋಗಿ ಮಾಡ್ಕೊಂಬರೋದು. ಇಲ್ಲಾದರೆ ಯಾವ ಬಾವಿನೂ ಸಿಗೋದಿಲ್ಲ, ಇರೋದರಲ್ಲೇ ನಾವು ಮ್ಯಾನೇಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ನಾವಿವತ್ತಿಲ್ಲಿ ನಲ್ಲಿಲೇ ಗಂಗೆ ಪೂಜೆನ ಮಾಡ್ತಾಯಿದ್ದೀವಿ. ಡಿಲಿವರಿ ಆದಮೇಲೆ ಮಗುಗೆ 3 ತಿಂಗಳಾಗಿರ್ಬೋದು, 5 ತಿಂಗಳಾಗಿರ್ಬೋದು, 9 ತಿಂಗಳಾಗಿರ್ಬೋದು, ಇಲ್ಲ 1 ವರ್ಷ ಆಗಿರ್ಬೋದು. ಈ ಟೈಮಲ್ಲಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಗಂಗೆ ಪೂಜೆನ ಕಂಪಲ್ಸರಿ ಮಾಡೋ ಪದ್ಧತಿ ಇದ್ದೇ ಇದೆ. ಅದೇ ರೀತಿ ನಾವು ಕೂಡ ಇವತ್ತು ಈ ಪದ್ಧತಿನ ಮಾಡ್ತಾ ಇದ್ದೀವಿ. ಈ ಪೂಜೆನ ಏನಕ್ಕೆ ಮಾಡ್ತಾರೆ ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಪೂಜೆ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಕಲ್ಲು ಮತ್ತು ಮಣ್ಣು ಬೇಕಾಗುತ್ತೆ. ಕಟ್ಟೆನ ಕಟ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಇಟ್ಟು ಅದನ್ನು ಪೂಜೆ ಮಾಡಬೇಕು. ಆದರೆ ಇಲ್ಲಿ ಕಲ್ಲು ಮಣ್ಣು ನಮಗೆ ಪಟ್ಟಂತ ಸಿಗಲ್ಲ ಬೆಂಗಳೂರಲ್ಲಿ. ಊರಲ್ಲಾದರೆ ಪಟ್ಟಂತ ಸಿಗುತ್ತೆ. ಊರಲ್ಲಿ ಗಂಗೆ ಪೂಜೆ ಮಾಡಬೇಕಾದ್ರೆ ಮುತ್ತೈದೆಯರನ್ನ ಕರ್ಕೊಂಡು ಹೋಗ್ತಾರೆ, ಅಕ್ಕಪಕ್ಕ ಮನೆಯವ್ರನ್ನ. ಬಟ್ ಇಲ್ಲಿ ಆ ರೀತಿ ಯಾರೂ ಸಿಗೋದಿಲ್ಲ. ಬೆಂಗಳೂರು ಜೀವನಕ್ಕೆ ಹೋಲಿಸ್ಕೊಂಡ್ರೆ ಹಳ್ಳಿ ಜೀವನನೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸ ಕಾರ್ಯನ ಮಾಡ್ತೀನಿ ಅಂದರೆ ಪಟ್ಟಂತ ನನಗೆ ಜನಗಳು ಸಿಕ್ಬಿಡ್ತಾರೆ. ನಮ್ಮ ಅಣ್ಣ ತಮ್ಮದಿರೇ ಅಕ್ಕಪಕ್ಕದಲ್ಲಿರ್ತಾರೆ, ಗೊತ್ತು ಪರಿಚಯ ಇರೋರೇ ಊರು ತುಂಬ ಇರ್ತಾರೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯನ ಮಾಡೋದಕ್ಕೆ ಅಡ್ಡಿಗಳಾಗಲ್ಲ, ಎಲ್ಲ ಒಟ್ಟುಗೂಡ್ಕೊಂಡು ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ಆ ರೀತಿ ಆಗೋಲ್ಲ. ಯಾಕಂದರೆ ಅವ್ರು ಯಾರೋ ನಾವು ಯಾರೋ ಮುಖ ಪರಿಚಯ ಇರಲ್ಲ, ಕರೆದ ತಕ್ಷಣ ಬರೋದಿಲ್ಲ. 8 ಗಂಟೆ 9 ಗಂಟೆಗೆಲ್ಲ ಮನೆ ಬಿಟ್ಟು ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಯಾರೂ ಸಿಗೋದಿಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾತ್ರ ಮಾಡ್ಕೋಬೇಕು. ಇಲ್ಲಿ ಇನ್ನೊಬ್ರನ್ನ ನಚ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ನಮ್ಮದು ಕೂಡ ಹಾಗೆ ಆಯಿತು. ನಾವು ಯಾರಿದ್ದೀವಿ ಮನೇಲಿ ನಾವಷ್ಟೇ ಇಲ್ಲಿ ಪೂಜೆ ಮಾಡ್ಕೊಂಡ್ವಿ. ಬಟ್ ನಾವು ಊರಲ್ಲಿ ಮಾಡಿದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ. ಮುತ್ತೈದೆಯರನ್ನ ಕರ್ಕೊಂಡೋಗೇ ಮಾಡಿಸ್ತಾ ಇದ್ದಿದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ದು ಇನ್ನೂ ಟಿಫನ್ ಏನು ಆಗಿಲ್ಲ.
ಇವಾಗ ಟಿಫನ್ ಮಾಡಬೇಕು. ಇವರು ಅವ್ರ ಮನೆಯಿಂದ ಬರೋದ್ರೊಳಗಡೆ ನಾನು ಆಲ್ರೆಡಿ ಎಲ್ಲ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಟೊಮೊಟೊ ಬಾತ್ ಮತ್ತು ಜಾಮೂನ್ ಮಾಡಿದ್ದೆ ಇವತ್ತಿನ ಟಿಫನ್ಗಂತ. ಅಲ್ಲಿ ಜನ ಜಾಸ್ತಿ ಹಿಂದೆ ಜನ ತುಂಬ್ಕೊಂಡ್ಬಿಡ್ತಾರೆ ಅದಕ್ಕೆ ಇನ್ನು ನುಗ್ಬೇಡ ನಾಚಿಕೆ ಆಗುತ್ತೆ ಆಡಪ್ಪ ಬ್ಯಾಂಗಲ್ ಬಂದರೆ ಯಾಕನಾ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಆದರೆ ನಾನಿಲ್ಲಿ ಊರಿಗೆ ಹೋಗ್ತಾ ಇಲ್ಲ, ಅವರು ಮಾತ್ರ ಹೋಗ್ತಾ ಇದ್ದಾರೆ. ಈ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರೋದು ಮೋನಿಕಾ. ಆಲ್ಮೋಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಆನ್ ದ ವೇನಲ್ಲೇ ಟಿಫನ್ ಮುಗಿಸ್ಕೊಂಡು ಹೋಗ್ತೀವಿ. ಇವರು ಅದೇ ಥರನೇ ಇಲ್ಲಿ ಟಿಫನ್ ಮಾಡ್ತಾ ಇದ್ದಾರೆ. ಆದಿ ಆಯ್ ಮಾಡು, ಹಾಯ್ ಆಯ್ ಮಾಡಮ್ಮ. ಕೈ ಯೂಸ್ ಮಾಡಬೇಕು. ನಾಯ್ ಅಂತ ಹಾಯ್. ಆದ್ಯ ಇಲ್ಲಿ ಚಿಕ್ಕ ಇರುವೆ ನೋಡಿ ಭಯ ಪಡ್ಕೋತಾ ಇದ್ದಾಳೆ. ಅಲ್ಲಿ ಜಾಸ್ತಿ ಇರುವೆ ಇತ್ತಂತೆ, ಸೊ ಹಾಗಾಗಿ ಅವಳು ಆ ಥರ ಆಡ್ತಾ ಇರೋದು. ಗಾಡಿ ಪಂಚರ್ ಆಗಿತ್ತು, ಹಾಗಾಗಿ ಇಲ್ಲಿ ಅವರು ಪಂಚರ್ ಹಾಕಿಸ್ತಾ ಇದ್ದಾರೆ. Oh my god. ಅರಸೀಕೆರೆ ಕಾಯಿ ಮಾರ್ಕೆಟ್ ಹತ್ರ ಜನತಾ ಬಜಾರ್ ಇದೆ. ಜನತಾ ಬಜಾರ್ ಆಪೋಸಿಟ್ ಇವಾಗ ಹೊಸದಾಗಿ ಪುನೇರಿ ಅಮೃತ್ ಚಹಾ ಫ್ರಾಂಚೈಸಿ ಓಪನ್ ಆಗಿದೆ. ಇದು ನಮ್ಮ ನೆಂಟ್ರದ್ದೇನೆ. ನಿಜವಾಗ್ಲೂ ಇಲ್ಲಿ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಕೂಡ ಊರಿಗೆ ಹೋದಾಗ 2 ಸಲ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಅರಸೀಕೆರೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದರೆ ವಿಸಿಟ್ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.